ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾರು ಮಾಡಿರ್ಬೋದು ಈ ವಿಡಿಯೋನ? ಈ ವಿಷಯ ಎಲ್ಲರಿಗೂ ಗೊತ್ತಾದರೆ ಹೇಗಪ್ಪ ತಲೆ ಎತ್ಕೊಂಡು ಓಡಾಡಲಿ? ಹೇಳಿದ್ರೆ ನೀನೇ ಏನಾದರೂ ಮಾಡಬೇಕು. ವಿಡಿಯೋ ಕಳಿಸ್ದವನು ಯಾಕೆ ಮೆಸೇಜ್ ಮಾಡ್ತಿದ್ದಾನೆ? ಹಾಯ್ ಚಿನ್ನು ಅಂತ ಬೇರೆ ಮೆಸೇಜ್ ಮಾಡಿದ್ದಾನೆ. ಅದಿತಿ ಅಕ್ಕ ಬೇರೆ ಮಲಗಿದಾಳೆ. ಹೊರಗಡೆ ಹೋಗಿ ಕಾಲ್ ಮಾಡೋಣ. ಅಂಜುಗೇನಾಯ್ತು? ಇಷ್ಟೊತ್ತಲ್ಲಿ ಆಚೆ ಯಾಕೆ ಹೋಗ್ತಿದ್ದಾಳ? ಅವ್ರೆ ಏನ್ ಮಾಡ್ತಿದ್ದೀರಾ? ನೀವೇನ್ ಮಾಡ್ತಿದ್ದೀರಾ? ನಮ್ಮ ಮನೆಗೆ ಹೋಗಕ್ಕೆ ಬಟ್ಟೆ ಪ್ಯಾಕ್ ಮಾಡ್ತಿದ್ದೀನಿ. ಅಲ್ಲ ರೀ, ಮದುವೆ ಇರೋದು ನಾಡಿದ್ದು. ನೀವು ನೋಡಿದ್ರೆ ಎಲ್ಲ ಬಟ್ಟೆನು ವಾರ್ಡ್ರೋಬಲ್ಲಿ ಇರೋದೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತಿದ್ದೀರಾ. ನಾವು ಬೆಳಿಗ್ಗೆ ಹೋಗಿ ಮದುವೆ ಮುಗಿಸ್ಕೊಂಡು ಸಂಜೆ ಬರ್ತೀವಿ. ನೀವೇನಾದರೂ ಅಲ್ಲೇ ಸೆಟ್ಲ್ ಆಗೋ ಪ್ಲಾನ್ ಮಾಡ್ಕೊಂಡಿದ್ರೆ ಏನು? ಹೌದು, 3 ತಿಂಗಳು ಅಲ್ಲೇ ಇರಬೇಕು ಅಂತ ಅನ್ಕೊಂಡಿದ್ದೀನಿ. ಏನ್ರಿ ಹೇಳ್ತಾ ಇದ್ದೀರಾ? ನಿಜಾನೇ ಹೇಳ್ತಿದ್ದೀನಿ. ನಮ್ಮ ಮನೆಗೆ ಬಾಣಂತನಕ್ಕೆ ಹೋಗ್ಬೇಕು ಅಂತ ಹೇಳಿದ್ ಇಷ್ಟು ಬೇಗ ಮರ್ತೋಯ್ತಾ? ಹೆಂಡತಿ ಹೋಗ್ಲೇಬೇಕಾ? ಕ್ಯಾನ್ಸಲ್ ಮಾಡೋಕ್ಕಾಗಲ್ವಾ? ಅದೇಗಾಗುತ್ತೆ? ಸೀಮಂತ ಆದ್ಮೇಲೆ ತವ್ರ ಮನೆಗೆ ಹೆರಿಗೆಗೆ ಹೋಗೋದು ವಾಡಿಕೆ ಅಲ್ವಾ? ಬರೀ 3 ತಿಂಗಳು. ಆದಷ್ಟು ಬೇಗ ಹೋಗಿ ಬೇಗ ಬಂದ್ಬಿಡ್ತೀನಿ. ಬೇಜಾರು ಮಾಡ್ಕೊಳ್ಬೇಡಿ. ನಿಮಗೆ ಅದು ಬರೀ 3 ತಿಂಗಳು, ನನಗೆ 3 ವರ್ಷ ಏನು ಅಂತ ಅನ್ನಿಸ್ತದೆ. ಯಾಕೋ? ನಿಮ್ಮನ್ನ ನಮ್ಮ ಕಂದನ್ನ ಬಿಟ್ಟಿರ್ಬೇಕಲ್ವಾ, ಅದಕ್ಕೆ. ನಮ್ಮನೇನು ಬೇರೆ ದೇಶದಲ್ಲಿದ್ಯಾ? ಇಲ್ಲೇ ಹತ್ರದಲ್ಲೇ ಇರೋದು ತಾನೆ. ನೀವು ಯಾವಾಗ ಬೇಕಾದರೂ ಬರ್ಬೋದು, ಯಾವಾಗ ಬೇಕಾದರೂ ಹೋಗ್ಬೋದು. ಹೆಂಡತಿ ಆದರೂ ನಿಮ್ಮನ್ನು ಬಿಟ್ಟಿರೋದು ಕಷ್ಟ ಆಗುತ್ತೆ ಕಣ್ರಿ. ಕಷ್ಟ ಆದರೂ ಇರಲೇಬೇಕು. ನಂಗೋಸ್ಕರ ಇಲ್ಲದೆ ಇದ್ರು ನಮ್ಮ ಮಗುಗೋಸ್ಕರನಾದರೂ ಇರಲೇಬೇಕು. ಹಾಗಾದರೆ ಓಕೆ.
ನೀನು ಕಾಲ್ ಮಾಡ್ತೀಯ ಅಂತ ಗೊತ್ತಿತ್ತು, ಆದರೆ ಇಷ್ಟು ಬೇಗ ಮಾಡ್ತೀಯ ಅಂತ ಗೊತ್ತಿರಲಿಲ್ಲ. ಯಾರು ನೀವು? ಯಾಕೆ ಈ ಥರ ವಿಡಿಯೋ ಮಾಡಿದ್ದೀರಾ? ನನಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ? ಛೆ 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 ನಾನು ಯಾಕೆ ನಿಂಗೆ ತೊಂದರೆ ಕೊಡಲಿ ಚಿನ್ನ? ಯಾಕೆ ನನ್ನನ್ನು ಸುಮ್ಮನೆ ತಪ್ಪು ತಿಳ್ಕೊತೀಯಾ? ನೋಡಿ, ನಾನು ನೀವು ಅಂದ್ಕೊಂಡಾಗಲ್ಲ. ಈ ವಿಷಯ ಏನಾದರೂ ಯಾರಿಗಾದ್ರೂ ಗೊತ್ತಾದರೆ ನಂಗೆ ಮರ್ಯಾದೆ ಹೋಗುತ್ತೆ. ನಮ್ಮ ಅಪ್ಪ ಅಮ್ಮ ತುಂಬ ಬೇಜಾರು ಮಾಡ್ಕೋತಾರೆ. ದಯವಿಟ್ಟು ಆ ವಿಡಿಯೋನ ಡಿಲೀಟ್ ಮಾಡಿ ಪ್ಲೀಸ್. ಅಲ್ಲ, ಡಿಲೀಟ್ ಮಾಡೋಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದು. ನಾನು ಯಾಕೆ ಈ ವಿಡಿಯೋ ಮಾಡಿದೆ ಅಂತ ನಿಂಗೆ ಗೊತ್ತಾಗಬೇಕು ತಾನೆ? ಗೊತ್ತಾಗಬೇಕು ಅಂತಂದರೆ ಈಗಲೇ ಈಚೆ ಬಾ. ನಾನಿಲ್ಲೇ ನಿಮ್ಮ ಮನೆ ಹೊರಗಡೆ ಕಾಯ್ತಾ ಇದ್ದೀನಿ. ಬೇಗ ಬಾ. ನಾನು ಯಾಕೆ ಬರಬೇಕು? ನಾನು ಬರಲ್ಲ. ಅಷ್ಟಕ್ಕೂ ನೀವು ಯಾರು? ಯಾಕೆ ಈ ಥರ ಮಾಡ್ತಾ ಇದ್ದೀರಾ? ನೋಡಿ, ಪ್ಲೀಸ್ ಆ ವಿಡಿಯೋನ ಡಿಲೀಟ್ ಮಾಡಿ. ಬೇಕಾದ್ರೆ ನಿಮ್ಮ ಕಾಲಕ್ಕೆ ಬೀಳ್ತೀನಿ. ಈ ವಿಡಿಯೋ ಡಿಲೀಟ್ ಮಾಡಬೇಕು ಅಂತಂದರೆ ಸುಮ್ಮನೆ ಈಚೆ ಬಾ. ದಯವಿಟ್ಟು ಆ ಥರ ಎಲ್ಲ ಮಾಡಬೇಡಿ. ನೀವೇನಾದರೂ ಆ ಥರ ಮಾಡಿದ್ರೆ ನನ್ನ ಮುಖ ಎತ್ಕೊಂಡು ಓಡಾಡೋಕ್ಕಾಗಲ್ಲ. ಪ್ಲೀಸ್ ದಯವಿಟ್ಟು ಆ ಥರ ಮಾಡಬೇಡಿ. ನೀನು ಇವಾಗ ಈಚೆ ಬಂದರೆ ಸರಿ, ಇಲ್ಲ ಅಂತಂದರೆ ಈ ವಿಡಿಯೋ ನಿಮ್ಮಪ್ಪ ಅಮ್ಮ ನಿಮ್ಮ ಮನೆಯವ್ರಿಗೆ ಎಲ್ರಿಗೂ ಹಂಚಬೇಕಾಗತ್ತೆ. ಸುಮ್ಮನೆ ಬಾಯಿ ಮುಚ್ಕೊಂಡು ಬಾ, ಆಯಿತಾ? ಇಲ್ಲ ಇಲ್ಲ, ಹಾಗೆಲ್ಲ ಮಾಡಬೇಡಿ. ನಾನು ಈಗಲೇ ಬರ್ತೀನಿ. ಇದು ನಾಳೆ ಅದಿತಿ ಮದುವೆಗೆ ಕೊಡುವ ಸೀರೆ. ಇದು ಅರ್ಶಿನ ಶಾಸ್ತ್ರಕಾಯಿ. ಸರಿ, ನೀನು ಫ್ಲಾಶ್ ಬ್ಯಾಕ್ ಹೋಗ್ಬಿಟ್ಟಿದ್ಯಾ? ಸ್ವಲ್ಪ ಆಚೆ ಬಾ. ಫ್ಲಾಶ್ ಬ್ಯಾಕಲ್ಲಿರೋ ಗಮ್ಮತ್ತು ನಿನ್ಗೇನು ಗೊತ್ತು? ಹೌದಾ? ವೇದ, ಹಳ್ಳಿ ಶಾಸ್ತ್ರಕ್ಕೆ ಸೀರೆ ಎತ್ತಿಡ್ಕೋಬೇಕಿದ್ರೆ ನಮ್ಮ ಮದುವೆ ದಿನ ನೆನಪಾಯ್ತು. ಹಾಗೆ ನೆನ್ಪುಗಳೆಲ್ಲ ರಪ್ರಪ್ರಪ್ ಅಂತ ಪಾಸ್ ಆಗೋಯ್ತು. ನಾವು ಮದುವೆಯಾಗಿ 1 ವರ್ಷ ಆಗ್ದಂದ್ರೆ ಆಶ್ಚರ್ಯ ಆಗ್ತಿದೆ. ವೇದ, ನಂಗೆ ಮದುವೆಗೂ ಮುಂಚೆ ನನ್ನ ಪರಿಸ್ಥಿತಿ ಹೇಗಿತ್ತಲ್ವಾ? ನನಗೀಗ ತಾಜ್ ಮಹಲ್ ಮುಂದೆ ಪರಿಯಮ್ಮನ ಮನಸ್ಸನ್ನು ಒಪ್ಸಿದ್ದಾನೆ ಅಂತ ಇನ್ನೂ ಎಲ್ಲ ಕಣ್ಮುಂದೆ ಕಟ್ಟದಾಗೆ. ನನಗೆ ಅಮೂಲ್ಯ ಬೇಕು, ಅವಳಿಗೆ ಯಾವತ್ತೂ ಏನೂ ಕೊಡ್ತಾ ಇದ್ದಿರೋ ರೀತಿ ನಾನು ನೋಡ್ಕೋತೀನಿ. ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ನನ್ನನ್ನು ನಿಮ್ಮ ಮಗನಾಗಿ ಸ್ವೀಕರಿಸ್ತೀರಾ? ಅಮೂಲ್ಯ, ಹೇಳು ವೇದಾಂತ್. ನನ್ನ ಮದುವೆ ಆಗ್ತೇನೆ ನಾನು ಹುಡುಗಿ. ನಿನ್ನಂತ ಹುಡುಗನ ಯಾರು ತಾನೇ ಮಿಸ್ ಮಾಡ್ಕೊಳ್ತಾರೆ? ಯಾವ ಬಾಯಿಂದ ನೋ ಅಂತ ಹೇಳಿ ವೇದಾಂತ್?
ವೇದ ನೀನೇನೇ ಹೇಳು, ನಾವಿಬ್ರು ತುಂಬ ಲಕ್ಕಿ ಅನಿಸುತ್ತೆ. ಈ ಪ್ರಪಂಚದಲ್ಲಿ ಎಷ್ಟೊಂದು ಜನ ಪ್ರೀತಿ ಮಾಡ್ತಾರೆ, ಆದರೆ ಯಾವುದೋ ಕಾರಣಕ್ಕೆ ದೂರ ಆಗ್ಬಿಡ್ತಾರೆ. ಬಟ್ ನಮ್ಮಿಬ್ಬರ ವಿಷಯದಲ್ಲಿ ಹಾಗಾಗಲಿಲ್ಲ. ನಾವಿಬ್ಬರು ಪ್ರೀತಿ ಮಾಡಿದ್ವಿ, ಮದುವೆನೂ ಆದ್ವಿ. ಇಂಥ ಅದೃಷ್ಟ ಎಲ್ರಿಗೂ ಸಿಗಲ್ಲ ಅಲ್ವಾ? ಅಫ್ಕೋರ್ಸ್ ಸಿಗಲ್ಲ, ಬಟ್ ನೀನು ಲಕ್ಕಿ. ಯಾಕೆ ಹೇಳು? ನನ್ನ ಮದುವೆ ಇದೆ. ಈ ವೇದಾಂತ ವಸಿಷ್ಠ ಮದುವೆ ಆಗೋದು ಅಂತಂದರೆ ಅನಾಟನ. ಹಲೋ, ಎಕ್ಸ್ಕ್ಯೂಸ್ ಮೀ. ನನ್ನಂಥ ಒಳ್ಳೆ ಹುಡುಗಿ ಸಿಗೋದಕ್ಕೆ ನೀನು ಪುಣ್ಯ ಮಾಡಿರ್ಬೇಕು. ನಮ್ಮ ಹಿಂದೆ 100 ಜನ ಹುಡುಗರು ಕ್ಯೂ ಅಲ್ಲಿ ನಿಂತರು, ನಾನು ಯಾರಿಗೂ ಬಿಡಲಿಲ್ಲ. ನೀನು ಕಟ್ಕೊಂಡಿದ್ದೀನಿ ಅಂತಂದರೆ ನೀನು ಯೋಚನೆ ಮಾಡು, ನೀನೆಷ್ಟು ಅದೃಷ್ಟವಂತ ಅಂತ. ಕರೆಕ್ಟ್. ನಿನ್ನಂಥ ಬಜಾರ್ ಹಿಂದೆ 100 ಜನ ಹುಡುಗರು ನಿಂತಿದ್ರು ಅಂತಂದರೆ ಪಾಪ ಆ ಹುಡುಗರು ಎಷ್ಟು ಬರ್ಗೆಟ್ಟಿದ್ರು ಏನೋ. ಹೌದು ಕಣಯ್ಯ, ನಾನು ಬಜಾರಿನೇ. ಏನಿವಾಗ ನೀನಂತ ಸಿಡುಕ್ ಮುತ್ತಿಗೆ ನಾನು ಸಿಕ್ಕಿರೋದೇ ಹೆಚ್ಚು ಅಂತಿದ್ರಲ್ಲಿ ನನ್ನೇ ಬಜಾರಿ ಅಂತ್ಯಾ? ಜಾಸ್ತಿ ಎಗ್ರಾಡಿದ್ರೆ ಗಂಡ ಅಂತ ನೋಡಿದೆ ಡಿಚ್ಚಿ ಹೊಡೆದ್ಬಿಡ್ತೀನಿ. ಹುಷಾರ್. ನಾನು ಇದೆಲ್ಲ ಅನುಭವಿಸ್ಬೇಕು ಬಿಡು. ನಿನ್ನ ಮದುವೆ ಆದಲ್ಲ, ಆ ತಪ್ಪಿಗೆ ಇವರೇ ನಾನು ಅನುಭವಿಸ್ಬೇಕು. ಏಯ್, ಕಟ್ಕೋ ಅಂತ ನಾನು ಹೇಳಿದ್ನ? ನೀನೇ ತಾನೆ ಕಟ್ಕೋತೀನಿ ಅಂತ ಹಿಂದೆ ಬಿದ್ದಿದ್ದು. ನೀನು ಬಾರಿ ಇದೆ ಕಣಯ್ಯ. ಮದುವೆಗೂ ಮುಂಚೆ ಎಲ್ಲಿ ಬಿಟ್ಟೋಗ್ಬಿಡ್ತಾರೆ ಅಂತ ನೀನೇ ನನ್ನ ಚಿನ್ನ, ನೀನೇ ನನ್ನ ರನ್ನ, ನೀನೇನು ಹೇಳ್ತೀಯೋ ಹಾಗೆ ಅಂತೇನೋ ಕತೆ ಬಿಡ್ತೀರಾ. ಮದುವೆ ಆಗ್ತಿದೆ ಅಂದರೆ ನಿಮ್ಮ ಬುದ್ಧಿ ತೋರಿಸ್ಬಿಡ್ತೀರಾ ಅಲ್ವಾ? ಈ ಖುಷಿಗೆ ನಿಮ್ಮ ಮದುವೆ ಆಗಬೇಕು, ಹೆಂಡತಿ ಆಗಬೇಕು ಅಂತ. ಅಮ್ಮ ತಾಯಿ, ಅದು ಎಷ್ಟು ಸಲ ರಿಪೀಟ್ ಟೆಲಿಕಾಸ್ಟ್ ಮಾಡ್ತೀಯ? ಈ ರೌಡಿ ಬೇಬಿ ವಿಷಯಕ್ಕೆ ಬಂದರೆ ಬಿಟ್ಬಿಡ್ತೀನಾ? ಗಂಡಾದ್ರೂ ಸರಿ, ಯಾರಾದ್ರೂ ಸರಿ, ಬೆಂಡಾಗ್ತದೆ. ನೋಡಿ, ನಾನು ಬಂದಿದ್ದೀನಿ. ಯಾರು ನೀವು? ನೋಡಿ, ನಿಮಗೆ ಹೇಳ್ತಿರೋದು, ದಯವಿಟ್ಟು ನೀವು ಯಾರು ಅಂತ ಹೇಳಿ. ಎಸ್, ನಾನೇ ನಿನ್ನ ಭಾವಿ ಭಾವ. ಅಂದರೆ ನಾನು ವಿಡಿಯೋ ಮಾಡಿದ್ದು? ಎಸ್, ನಾನೇ. ಒನ್ ಆ್ಯಂಡ್ ಓನ್ಲಿ ತೇಜಸ್. ಏ ಲೋಫರ್, ಯಾಕೋ ಈ ಥರ ಮಾಡಿದೆ? ನಿಂಗೆ ಸ್ವಲ್ಪನೂ ಮಾನ ಮರ್ಯಾದೆ ಏನೂ ಇಲ್ವಾ? ನಿನ್ನ ಅಕ್ಕ ತಂಗಿರ ಜೊತೆ ಬೆಳೆದಿಲ್ವೇನೋ? ಯಾಕೋ ನಮ್ಮ ಜೀವನದಲ್ಲಿ ಈ ರೀತಿ ಆಟ ಆಡ್ತಿದ್ಯಾ? ನಾವು ನಿಮ್ಗೆ ಏನೋ ಮಾಡಿದ್ವಿ. ಇವತ್ತೇನಾಯ್ತು? ಒಳ್ಳೆ ಅಳುಮುಂಜಿ ಥರ ಆಡ್ತಾ ಇದೆಯಲ್ಲ. ಎಷ್ಟು ಕೊಬ್ಬಿದ್ರೆ ನನ್ನ ಕೆನ್ನೆಗೆ ಹೊಡಿತೀಯ ನೀನು. ಏನು ಮಾಡ್ತಿರೋ ನಾನು ನೋಡ್ತೀನಿ. ಅದು ಯಾರ್ಯಾರೋ ಕರೆಸ್ತೀನಿ ಅಂತಿದ್ದಲ್ಲ, ಕರೆಸೋ ನಿಮ್ಮ ಭಾವ ವೇದಾಂತ. ನೀನು ವಿಡಿಯೋನ ಅವನಿಗೂ ತೋರಿಸ್ತೀನಿ. ಪ್ಲೀಸ್, ದಯವಿಟ್ಟು ಆ ರೀತಿ ಮಾಡಬೇಡ. ನಮ್ಮ ಮಾನ ಮರ್ಯಾದೆ ಹೋಗುತ್ತೆ. ಬೇಕಾದ್ರೆ ನಿನ್ನ ಕೈಯಲ್ಲ, ಕಾಲ್ಗೆ ಬೀಳ್ತೀನಿ. ಆದರೆ ದಯವಿಟ್ಟು ಆ ವಿಡಿಯೋನ ಡಿಲೀಟ್ ಮಾಡು ಪ್ಲೀಸ್. ತಮ್ಮಯ್ಯ ಅಂತೀನಿ, ಕೈ ಮುಗಿತೀನಿ, ಬೇಕಾದ್ರೆ ಕಾಲು ಹಿಡ್ಕೋತೀನಿ. ಈ ಬುದ್ಧಿ ಮೊನ್ನೆನೇ ಇರಬೇಕಾಗಿತ್ತು. ನನ್ನ ಮೇಲೆ ಕೈ ಮಾಡಿ ಅನ್ಯಾಯವಾಗಿ ತಪ್ಪು ಮಾಡಿಬಿಟ್ಟೆ ನೀನು. ಹೌದು, ನಾನು ತಪ್ಪು ಮಾಡಿದೆ, ನಾನು ಒಪ್ಕೋತೀನಿ. ಆದರೆ ಪ್ಲೀಸ್ ಆ ವಿಡಿಯೋನ ಡಿಲೀಟ್ ಮಾಡು. ನೋಡು, ನೀನು ನನ್ನ ಕೆನ್ನೆಗೆ ಹೊಡಿ. ಪ್ಲೀಸ್ ಆ ವಿಡಿಯೋನ ಡಿಲೀಟ್ ಮಾಡು. ಇದು ಒಂಥರ ಚೆನ್ನಾಗೇ ಇದೆ. ಒಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸ್ಬೇಕು ಅಂತಾರೆ. ನೀನು ನನ್ನ ಮೇಲೆ ಕೈ ಮಾಡಿದ್ದಕ್ಕೆ
ಇವಾಗ ನನಗೆ ನಿನ್ನ ಮೇಲೆ ಕೈ ಮಾಡು ಅಂತ ಹೇಳ್ತಾ ಇದೀಯ. ಗುಡ್. ನೋಡು, ನಮ್ಮ ಅಕ್ಕನ ಮದುವೆ ಫಿಕ್ಸ್ ಆಗಿದೆ. ನೀನು ಈ ಟೈಮಲ್ಲಿ ಈ ಥರ ಎಲ್ಲ ಮಾಡಿದ್ರೆ ನಮಗೆ ತುಂಬ ತೊಂದರೆ ಆಗುತ್ತೆ. ಈ ವಿಷಯ ಏನಾದರೂ ಜನಕ್ಕೆ ಗೊತ್ತಾದರೆ ತುಂಬ ತಪ್ಪು ತಿಳ್ಕೊತಾರೆ. ನಮ್ಮ ಜೀವನನೇ ಹಾಳಾಗೋಗುತ್ತೆ. ಆಮೇಲೆ ನಾವು ಕೆರೆನೋ ಬಾವಿನೋ ನೋಡ್ಕೊಳ್ಬೇಕಾಗುತ್ತೆ. ಪ್ಲೀಸ್ ದಯವಿಟ್ಟು ಆ ವಿಡಿಯೋನ ಡಿಲೀಟ್ ಮಾಡೋಣ. ತಮ್ಮಯ್ಯ ಆಗ್ತೀನಿ. ಓಕೆ, ನಾನು ಈ ವಿಡಿಯೋ ಡಿಲೀಟ್ ಮಾಡ್ತೀನಿ. ಆದರೆ ನನ್ನೊಂದು ಕಂಡೀಷನ್ ಇದೆ. ಏನು? ನಾನು ನಿನ್ನ ವಿಡಿಯೋ ಡಿಲೀಟ್ ಮಾಡಬೇಕು ಅಂದರೆ ಅದಿತಿ ನನ್ನ ಮದುವೆ ಆಗಬೇಕು ಅಂತ ನೀನು ಹೇಳಬೇಕು. ಹೇಳ್ತೀಯ ತಾನೇ? ನಿನ್ನನ್ನು ಕೇಳ್ತಾ ಇರೋದು. ಹೇಳ್ತೀಯ ತಾನೇ? ಇಲ್ಲ, ಹೇಳಲ್ಲ. ಹೇಳ್ತೀಯಾ? ಹೇಳಲ್ಲ. ಹೇಳ್ತೀಯಾ? ಹೇಳಲ್ಲ ಅಂತ ಹೇಳಲ್ಲ. ಹೇಳ್ತೀಯಾ? ಹೇಳಲ್ಲ. ಹೇಳಲ್ಲ. ಅದಿತಿನ ನನಗೆ ಮದುವೆ ಆಗಕ್ಕೆ ಒಪ್ಪಿಸ್ತೀಯಾ? ಒಪ್ಸಲ್ಲ. ಒಪ್ಪಿಸ್ತೀಯಾ? ಒಪ್ಸಲ್ಲ. ನಾನು ಅಷ್ಟೇ. ಒಪ್ಸಲ್ಲ. ಒಪ್ಪಿಸ್ತೀನಿ. ಅಲ್ಲ, ನನಗೆ ಬೇಕಾಗಿರೋದು ಅಷ್ಟೇ. ನೀನು ಒಪ್ಪಿಸ್ತೀಯ. ಒಪ್ಸಿಲ್ಲ ಅಂದ್ರೆ ಗೊತ್ತಲ್ಲ. ಪರಿಮಳಕ್ಕ, ಎಲ್ಲಿ ಅದಿತಿ? ಅರ್ಶಿನ ಶಾಸ್ತ್ರ ಮಾಡೋಣ. ಶುಭ, ಗಂಡನ ಮನೆಯಿಂದ ಅರ್ಶಿನ ಬರ್ಬೇಕಮ್ಮ, ಅದಕ್ಕೆ ಕಾಯ್ತಾ ಇದ್ದೀನಿ. ಹಾಂ, ಬಂತು ನೋಡು. ಬಾಮ್ಮ, ಬಾ. ಯಾಕಮ್ಮ, ನಾವು ಬರೋದೇನಾದ್ರೂ ಲೇಟ್ ಆಯ್ತಾ? ಇಲ್ಲ, ಸರಿಯಾದ ಸಮಯಕ್ಕೆ ಬಂದಿದ್ದೆ. ಹುಷಾರು. ಅಮ್ಮ, ಗಂಡಿನ ಕಡೆಯಿಂದ ಅರ್ಶಿನ ತಗೊಂಡ್ಬಂದಾಯ್ತು. ಇದನ್ನ ಮದುಮಗಳಿಗೆ ಹಚ್ಬೇಕು. ಎಲ್ಲಿದ್ದಾಳೆ ಅವಳು? ರೂಮಲ್ಲಿದ್ದಾಳೆ ಕಣೆ. ರೆಡಿ ಆಗಿಲ್ವ ಅವಳು ಇನ್ನು? ರೆಡಿ ಆಗಿದ್ದಾಳೆ, ರೂಮಲ್ಲಿದ್ದಾಳೆ ಅಷ್ಟೇ. ನಿಮಿಷ ಇರಿ. ಹೋಗಿ ಕರ್ಕೊಂಬಮ್ಮ.